ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫಾರ್ ಕಾಂಪಿಟೇಟರ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಏನು 16 ಮಾರ್ಚ್ 2025ರಂದು ಏನು WRD ಜಲಸಂಪನ್ಮೂಲ ಇಲಾಖೆಯ ಜೂನಿಯರ್ ಇಂಜಿನಿಯರ್ JEE ಒಂದು ಎಕ್ಸಾಮ್ನ GK ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಇದು ಒಂದು ಕ್ವಶನ್ ಪೇಪರು ಮಾಡ್ರೇಟ್ ಟು ಈಸಿ ಲೆವೆಲ್ ಆಗಿತ್ತು. ಇದರಲ್ಲಿ ಒನ್ ವರ್ಡ್ ಕ್ವಶನ್ಸ್ ಈಸಿನೇ ಇತ್ತು, ಬಟ್ ಕೆಲವೊಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸು ಟಫ್ ಇತ್ತು. ಈ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಯಾಕೆ ಟಫ್ ಅನ್ನಿಸ್ತಾ ಅಂದರೆ, ನಮಗೆ ಸಬ್ಜೆಕ್ಟ್ ನಾಲೆಜು ಡೆಪ್ತಾಗಿರಲ್ಲ. ಯಾರಿಗೆ ಸಬ್ಜೆಕ್ಟ್ ನಾಲೆಜ್ ಡೆಪ್ತಾಗಿರುತ್ತೋ ಅವ್ರಿಗೆ ಈ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸು ಮಾಡ್ಬೋದು. ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಅಥವಾ ಈ ಹೇಳಿಕೆ A ಸರಿ, B ಸರಿ, ABC ಸರಿ, ಈ ಥರ ಕ್ವಶನ್ಸ್ನ ಆಪ್ಷನ್ ಎಲಿಮಿನೇಷನ್ ಮಾಡಿ ಯಾವ ರೀತಿ ಎಕ್ಸಾಮಲ್ಲಿ ಸಾಲ್ವ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಫಸ್ಟ್ ಕ್ವಶನ್ ಬಂದು ಇಲ್ಲಿ ಇದು ವನ್ಯಜೀವಿ ಅಭಯಾರಣ್ಯ ಮತ್ತು ಆ ಪ್ಲೇಸಸ್ ಎಲ್ಲಿದೆ ಅಂತ ಕ್ವಶನ್ಸ್ ಇದೆ. ಇದರಲ್ಲಿ ನೋಡಿ ಆಪ್ಷನ್ ಇದು ಆಪ್ಷನ್ ಇಲ್ಲಿ ಡಿನಲ್ಲಿ ಏನು ಕೊಟ್ಟಿದ್ದಾರೆ, ಬಂಕಾಪುರ. ನಮಗೆಲ್ಲ ಗೊತ್ತಿರೋದ ಪ್ರಕಾರ ಬಂಕಾಪುರ ಅಂದರೆ ನಮಗೆ ಹಾವೇರಿನಲ್ಲಿರೋದು ಒಂದು ಪಿಕಾಕ್ ವೈಲ್ಡ್ ಲೈಫ್ ಸೆಂಚುರಿ ಬಗ್ಗೆ ಗೊತ್ತು. ಅದು ಬಿಟ್ಟು ನಮಗೆ ಬಂಕಾಪುರದಲ್ಲಿ ಇನ್ನೊಂದಿದೆ, ವುಲ್ಫ್ ವೈಲ್ಡ್ ಲೈಫ್ ಸೆಂಚುರಿ, ತೋಳ. ಇದು ಒಂದು ಆಪ್ಷನ್ ಇದೆ. ಯಾವುದಾಗುತ್ತೆ ಅಂದರೆ ಇದು ಕೊಪ್ಪಳದಲ್ಲಿದೆ. ಓಕೆನಾ. ಈಗ ಡಿಗೆ ಬಂದುಬಿಟ್ಟು 2 ಆಗುತ್ತೆ. ಇರೋದು ಆಪ್ಷನ್ಸು 2 ಮಾತ್ರ. ಮತ್ತು ಕಪ್ಪದ ಗುಡ್ಡ ಎಲ್ರಿಗೂ ಗೊತ್ತಿದೆ, ಗದಗದಲ್ಲಿರೋ ಕಪ್ಪದ ಗುಡ್ಡ ಅಂದರೆ C4 D2 ಅಂದರೆ ಆಪ್ಷನ್ 3 ಇದಕ್ಕೆ ಆನ್ಸರ್ ಆಗುತ್ತೆ. ಈ ಥರ ಯಾವುದೋ ಒಂದು 2 ಎಕ್ಯುರೇಟಾಗಿ ಗೊತ್ತಿದ್ರೆ ನೀವು ಈಸಿಯಾಗಿ ಆನ್ಸರ್ನ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು ಕರ್ನಾಟಕದ ಕಡಲ ತೀರಗಳು ಮತ್ತು ದ್ವೀಪಗಳಿಗೆ ಸಂಬಂಧಿಸಿದ ಒಂದು ಸ್ಟೇಟ್ಮೆಂಟ್ ಬೇಸ್ ಇದೆ. ಇಲ್ಲಿ ಕ್ವಶನ್ಸ್ ನೋಡಿ, ನೀವು ಇವನ್ನೇನು ಕೊಟ್ಟಿದ್ದಂಗೆ ಗೊತ್ತಾ, ಇಲ್ಲಿ ಆಪ್ಷನ್ ಸಿ ನೋಡಿ, ನೇತ್ರಾಣಿ ದ್ವೀಪ ಕರ್ನಾಟಕ ಅತಿ ದೊಡ್ಡ ದ್ವೀಪವಾಗಿದೆ. ಸೇಂಟ್ ಮೇರಿ ಮತ್ತು ಡಿನಲ್ಲಿ ಸೇಂಟ್ ಮೇರೀಸ್ ದ್ವೀಪವನ್ನು ಪಾರಿವಾಳ ಪಿಜನ್ ದ್ವೀಪ ಎಂದು ಕರೆಯುತ್ತಾರೆ. ಅವನು ಇದರಲ್ಲಿ ಉಲ್ಟಾ ಕೊಟ್ಟಿದ್ದಾನೆ. ಇದು ಸಿಗೆ ಡಿ ಕೊಡಬೇಕಿತ್ತು, ಡಿಗೆ ಸಿ ಕೊಡಬೇಕಿತ್ತು. ಅವನು ಈ ಥರ ಕೊಟ್ಟಿದ್ದಾನೆ. ಸೇಂಟ್ ಮೇರೀಸ್ ದ್ವೀಪ ಆ್ಯಕ್ಚುಲಿ ಕರ್ನಾಟಕದ ದೊಡ್ಡ ದ್ವೀಪ. ಅದೇ ರೀತಿ ನೇತ್ರಾಣಿ ದ್ವೀಪವನ್ನು ಪಿಜನ್ ದ್ವೀಪ ಅಥವಾ ಪಿಜನ್ ಐಲ್ಯಾಂಡ್ ಎಂದು ಕರೀತಾರೆ. ಓಕೆನಾ. ನೆಕ್ಸ್ಟ್ ಇವಾಗ ಅರ್ಧ ಚಂದ್ರಾಕೃತಿಯ ಪ್ರಕಾರದ ಕಡಲ ತೀರಕ್ಕೆ ಓಂ ತೀರ ಒಂದು ಉತ್ತಮ ಉದಾಹರಣೆಯಾಗಿದೆ. ಓಕೆನಾ, ಇದು ಸರಿ ಉತ್ತರ. ಅದೇ ರೀತಿ ಮತ್ತು ಈಗ ಒಂದನೇದು ಭೂಶಿಖರಗಳಿಲ್ಲದೆ ಕರಾವಳಿ ಅಂಚಿನ ನೇರ ಕಡಲ ತೀರಕ್ಕೆ ಮರವಂತೆ ಕಡಲ ತೀರ ಒಂದು ಉದಾಹರಣೆ, ಇದನ್ನು ಕೂಡ ಸರಿ. ಅಂದರೆ ಇದು ಆನ್ಸರ್ ಯಾವುದಾಗುತ್ತೆ, ಕೇವಲ 2 ಹೇಳಿಕೆಗಳು ಸರಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು ಕರ್ನಾಟಕದ ಭೌಗೋಳಿಕ ಸ್ಥಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ. ಇದಕ್ಕೆ ಆನ್ಸರ್ ಒಂದು ಡಿ, ಹೇಳಿಕೆ A ಮತ್ತು D ಸರಿಯಾಗಿವೆ. ಇಲ್ಲಿ ನೋಡಿ, ಇದು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಇದು 7 ರಾಜ್ಯಗಳಿಂದ ಸುತ್ತುವರಿದಿದೆ ಅಂತ ಇಲ್ಲ, 6 ರಾಜ್ಯಗಳಿಂದ ಕರ್ನಾಟಕ ಒಂದು ಸುತ್ತುವರಿದಿದೆ. ಇವಾಗ ನೀವು ಇಲ್ಲಿ ಬಿನ ಎಲಿಮಿನೇಟ್ ಮಾಡಬೇಕು. ಬಿ ಎಲಿಮಿನೇಟ್ ಅಂದರೆ 2 ಮತ್ತು 3 ಹೋಗುತ್ತೆ. ಉಳಿದಿರೋದು ಯಾವುದಂದರೆ A ಮತ್ತು 1 ಮತ್ತು 4. ಅದೇ ರೀತಿ ನೀವು ಇಲ್ಲಿ ನೆಕ್ಸ್ಟು ಇದು ದಕ್ಷಿಣ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿದೆ, ಸರಿ. ಓಕೆನಾ. ಮತ್ತು ಇದು ಮೈಸೂರು ಮತ್ತು ಮಹಾರಾಷ್ಟ್ರ ಪ್ರಸ್ಥಭೂಮಿಯನ್ನು ಒಳಗೊಂಡಿದೆ. ಅಂದರೆ ಇದಕ್ಕೆ ಆನ್ಸರ್ ಯಾವುದಾಗುತ್ತೆ, ಆಪ್ಷನ್ ಡಿ, ಹೇಳಿಕೆ A ಮತ್ತು D ಸರಿಯಾಗಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು ಕರ್ನಾಟಕದ ಕರಾವಳಿ ಮೈದಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ. ಇದರಲ್ಲಿ ಇದು ಕ್ವಶನ್ಸ್ ನೋಡಿ, ಇಲ್ಲಿ ತಪ್ಪು ಯಾವ್ದು ಕೊಟ್ಟಿದ್ದಾನೆ ಗೊತ್ತಾ, ಸರಿಯಾಗಿಲ್ಲ ಅಂದರೆ ಯಾವುದಾದ್ರು ಸರಿಯಾಗಿಲ್ಲ. ಇದು ಕಾರವಾರದಿಂದ ಮಂಗಳೂರಿಗೆ ವಿಸ್ತರಿಸಿದೆ, ಇದು ಸರಿ. ಅದೇ ರೀತಿ ಇದರ ಅಗಲವು ಗರಿಷ್ಠ ಉಡುಪಿ ಸಮೀಪದಲ್ಲಿದೆ, ಇದು ತಪ್ಪು. ಯಾಕಂದರೆ ಇದರ ಗರಿಷ್ಠ ಅಗಲ ಎಲ್ಲಿದೆ ಅಂದರೆ ದಕ್ಷಿಣ ಕನ್ನಡದಲ್ಲಿದೆ. ಇದರ ಇನ್ನೊಂದು ಹೆಸರು ಕರಾವಳಿ ಮೈದಾನ. ಬ್ರಿಟಿಷರ ಕಾಲದಲ್ಲಿ ಇದನ್ನು ಕೆನರಾ ಅಥವಾ ಕರಾವಳಿ ಮೈದಾನ ಅಂತ ಕರೀತಾಯಿದ್ರು. ಇದನ್ನು ಸರಿಯಾಗಿದೆ. ಅಂದರೆ ಆಪ್ಷನ್ ಸಿ ಇಲ್ಲೇನು ಆಪ್ಷನ್ ಸಿ ಸರಿಯಾಗಿಲ್ಲ. ಆಪ್ಷನ್ ಸಿ ಮತ್ತು ಆಪ್ಷನ್ ಬಿ ಸರಿ ಇದೆ. ಇದು ಆಗಲ್ಲ, ಇದು ಆಗಲ್ಲ. ಆಪ್ಷನ್ ಎ ಮತ್ತು ಸಿ ಸರಿಯಾಗಿಲ್ಲ. ಓಕೆನಾ. ಇದಕ್ಕೆ ಆನ್ಸರು ಆಪ್ಷನ್ 1, ಹೇಳಿಕೆ A ಮತ್ತು ಸಿ ಸರಿಯಾಗಿಲ್ಲ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು ಈ ಒಂದು ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಯಾವುದೇ ಒಂದು ಸಬ್ಜೆಕ್ಟ್ನ ನೀವು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ನ ಓದಬೇಕು. ಯಾಕಂದರೆ ಈ ಒಂದು ಕ್ವಶನ್ಗೆ ಆನ್ಸರ್ ನೀವು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಕು, ನಾನು ಇದಕ್ಕೆ ಆನ್ಸರು ರಂಗನಾಥ್ ಬುಕ್ಕಿಂದ 2nd ಚಾಪ್ಟರಲ್ಲಿ ಫಸ್ಟ್ ಪೇಜಲ್ಲೇ ಇದೆ. ಇದು ಫಸ್ಟ್ ಪೇಜಲ್ಲೇ ಇಲ್ಲಿ ನೋಡಿ, ಇಲ್ಲೇನಿದೆ ಗೊತ್ತಾ, ಫಸ್ಟ್ ಪೇಜಲ್ಲಿ
ಕರ್ನಾಟಕದ ಭೂಭಾಗ ಸುಮಾರು 300ರಿಂದ 1500 ಮೀಟರ್ ಎತ್ತರಗಳಷ್ಟು ಎತ್ತರದ ಭೂಭಾಗ ರಾಜ್ಯದ ಶೇಕಡ 92ಕ್ಕಿಂತಲೂ ಹೆಚ್ಚು. ಹೀಗಾಗಿ ಕರ್ನಾಟಕದ ಹೆಚ್ಚು ಭಾಗವು ಸ್ಪಷ್ಟವಾದ ಪ್ರಸಮಿತ ಪೀಠ ಅಂದರೆ ಎತ್ತರ ಪ್ರದೇಶದಲ್ಲಿದೆ. ಇದನ್ನೇ ಅವನು ಆಪ್ಷನಲ್ಲಿ ಕೊಟ್ಟಿರೋದು ಅವನು. ಇಲ್ಲಿ ನೋಡಿ, ಅದೇ ಸೆಕೆಂಡ್ ಚಾಪ್ಟರ್ ಫಸ್ಟ್ ಪೇಜಲ್ಲಿರೋ ಇದೊಂದು ಲೈನ್ ಇದೆ, ಅದನ್ನೇ ಕೊಟ್ಟಿರೋದು ಅವನು. ಇಲ್ಲಿ ಸಮುದ್ರ ಮಟ್ಟದಿಂದ 300ರಿಂದ 1350 ಮೀಟರ್ ನಡುವಿನ ಎತ್ತರದ ಪ್ರದೇಶಗಳು ರಾಜ್ಯದ ಒಟ್ಟು ಭೌಗೋಳಿಕ ಪ್ರದೇಶದ ಸುಮಾರು 92ರಷ್ಟು ಒಳಗೊಂಡಿದೆ ಅಂತ ಕೊಟ್ಟಿರೋದು ಅವನು. ಓಕೆನಾ. ಮತ್ತು ಇಲ್ಲಿ ಅವನು ಕೊಟ್ಟಿರೋದು ರಾಜ್ಯದ ಉತ್ತರ ಭಾಗವು ಆಂಧ್ರ ಪ್ರಸ್ಥಭೂಮಿಯನ್ನು ಒಳಗೊಂಡಿದೆ, ಇದು ತಪ್ಪು. ರಾಜ್ಯದ ಅತಿ ಎತ್ತರ ಶಿಖರ ಕುದುರೆಮುಖ, ಇದು ಸರಿ. ಒಂದೇದು ಸರಿ, ಆಪ್ಷನ್ ಬಿ ತಪ್ಪು, ಸಿ ಸರಿ. ಕರ್ನಾಟಕದ ಕರಾವಳಿ ಮೈದಾನ ಪ್ರದೇಶವು ರಾಜ್ಯದ ಅತ್ಯಂತ ತಗ್ಗಾದ ಕೆಳಗಿನ ಭೂಸ್ವರೂಪವಾಗಿದೆ. ಓಕೆ, ಇದು ಸಿ ಲೆವೆಲಲ್ಲಿ ಇರುತ್ತೆ, ತಗ್ಗಾದ ಭೂಮಿ ಸರಿ. ಅಂದರೆ ಇದಕ್ಕೆ ಆನ್ಸರ್ ಯಾವುದು? ಕೇವಲ 3 ಹೇಳಿಕೆಗಳು ಸರಿಯಾಗಿವೆ. ತಪ್ಪಾಗಿರೋದು ಯಾವುದು? ಇದು ಆಂಧ್ರ ಪ್ರಸ್ಥಭೂಮಿಯನ್ನು ಒಳಗೊಂಡಿಲ್ಲ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು, ಈ ಕೆಳಗಿನ ಯಾವ ತಾಣವನ್ನು ರಾಷ್ಟ್ರೀಯ ಭೌಗೋಳಿಕ ಸ್ಮಾರಕವೆಂದು ಘೋಷಿಸಲಾಗಿದೆ? ಇದಕ್ಕೆ ಆನ್ಸರ್ ಬಂದು ಪಿಜನ್ ಪಾರಿವಾಳ ದ್ವೀಪ. ಈ ಥರ ಒಂದು ವರ್ಡ್ ಇದ್ದರೆ ಬೇಗ ಹೇಳ್ತೀನಿ. ಎಲ್ಲಿ ಒಂದು ಎಕ್ಸ್ಪ್ಲನೇಷನ್ ನೀಡಿದೆ ಅಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಓಕೆನಾ. 7ನೇ ಕ್ವಶನ್ ಬಂದು, ಕರ್ನಾಟಕದ ಸೆಂಟ್ ಮೇರಿಸ್ ದ್ವೀಪಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ? ಇದು ಒಂದು ದ್ವೀಪಗಳ ಸಮೂಹ. ಓಕೆ, ಸರಿ. ಇದನ್ನು ತೆಂಗಿನ ದ್ವೀಪ ಎಂದು ಕರೆಯುತ್ತಾರೆ. ಇದು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇದು ಆ್ಯಕ್ಚುಲಿ ಸೆಂಟ್ ಮೇರಿಸ್ ದ್ವೀಪ ಇರೋದು ಉಡುಪಿ ಜಿಲ್ಲೆಯಲ್ಲಿ. ಅಂದರೆ ಇದೊಂದು ತಪ್ಪಾಗಿದೆ. ಇದು ಕರಾವಳಿ ಪ್ರದೇಶದ ಭಾಗದಲ್ಲಿ ನೆಲೆಗೊಂಡಿದೆ. ಇದನ್ನು ತೆಂಗಿನ ದ್ವೀಪ ಎಂದು ಕರೀತಾರೆ. ಅಂದರೆ ಹೇಳಿಕೆ ಕೇವಲ 3 ಹೇಳಿಕೆಗಳು ಸರಿಯಾಗಿವೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು 8ನೇ ಕ್ವಶನು, ಅಳಿವೆಗಳ ಹೆಸರು ಮತ್ತು ಅಳಿವೆಗಳ ತಾಲೂಕುಗಳ ಹೆಸರು. ಇಲ್ಲೂ ಕೂಡ ನಿಮಗೆ ಯಾವುದೋ ಒಂದು 2 ಅಕ್ಯುರೇಟಾಗಿ ಗೊತ್ತಿದ್ದರೆ ಆರಾಮಾಗಿ ಸಾಲ್ವ್ ಮಾಡೋದು. ಶರಾವತಿ ಎಲ್ರಿಗೂ ಗೊತ್ತು, ಹೊನ್ನಾವರದಲ್ಲಿದೆ, ಮತ್ತು ಕಾಳಿ ಕಾರವಾರದಲ್ಲಿದೆ ಅಂತ. ಇಲ್ಲಿ ನೋಡಿ ಆಪ್ಷನ್ಸ್ ಯಾವ್ಯಾವ ಮ್ಯಾಚ್ ಆಗುತ್ತೆ ಆ ಥರ. ಶರಾವತಿ, ಹೊನ್ನಾವರ ಮತ್ತು ಕಾಳಿ ಕಾರವಾರ ಅಂದರೆ ಎಗೆ 5 ಮತ್ತು ಡಿಗೆ 2 ಅಂದರೆ ಆಪ್ಷನ್ ಡಿ ಆಗುತ್ತೆ ಇಲ್ಲಿ. ಓಕೆನಾ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು, ಹಣಕಾಸಿನ ಮಸೂದೆಯನ್ನು ರಾಜ್ಯ ಶಾಸನಸಭೆಯು ಮಂಡಿಸಲು ಡ್ಯಾಶ್ ರವರ ಶಿಫಾರಸಿನ ಅಗತ್ಯವಿದೆ. ಹಣಕಾಸಿನ ಒಂದು ಮಸೂದೆಯನ್ನು ರಾಜ್ಯ ಶಾಸನ ಸಭೆಯಲ್ಲಿ ಮಂಡಿಸಲು ಯಾರ ಒಂದು ಶಿಫಾರಸು ಅಗತ್ಯ ಇದೆ? ರಾಜ್ಯಪಾಲರ ಒಂದು ಶಿಫಾರಸಿನ ಮೂಲಕನೇ ಹಣಕಾಸು ಮಸೂದೆಯನ್ನು ಮಂಡಿಸಬಹುದು. 10ನೇ ಕ್ವಶನ್ಸ್ ಏನಿದೆ, ಸ್ಥಳೀಯ ಸರ್ಕಾರಗಳು ಯಾವುದಕ್ಕೆ ಉದಾಹರಣೆಯಾಗಿವೆ? ಆಪ್ಷನ್ ಎ ಬಂದು ಸಂಯುಕ್ತವಾದ, ಆಪ್ಷನ್ ಬಿ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ, ಆಪ್ಷನ್ ಡಿ ಆಡಳಿತಾತ್ಮಕ ನಿಯೋಗ, ಆಪ್ಷನ್ ಡಿ ಬಂದು ನೇರ ಪ್ರಜಾಪ್ರಭುತ್ವ. ಇದು ಸ್ಥಳೀಯ ಸರ್ಕಾರ ಅಂದರೆ ಲೋಕಲ್ ಗೌರ್ಮೆಂಟ್ಸ್ ಯಾವುದಕ್ಕೆ ಎಕ್ಸಾಂಪಲ್ ಅಂದರೆ ಒಂದು ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್. ಅದಕ್ಕೆ ಏನು 73-74 ಅಮೆಂಡ್ಮೆಂಟ್ ಆ್ಯಕ್ಟ್ ಬರಬೇಕಂದಾಗ ರಾಜೀವ್ ಗಾಂಧಿ ಅವರು ಒಂದು ಮಾತು ಹೇಳ್ತಾರೆ, ಈ ಒಂದು ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅನ್ನೋದೇನೋ ಗೊತ್ತಾ, ಗ್ರಾಸ್ ರೂಟ್ ಎಂಪವರ್ಮೆಂಟು. ಅದಕ್ಕೆ ಅವನು ಲೋಕಲ್ ಗೌರ್ಮೆಂಟ್ನ ಸ್ಥಾಪನೆ ಮಾಡ್ಬೇಕಂತ 73 ಮತ್ತು 74 ಅಮೆಂಡ್ಮೆಂಟ್ ಆ್ಯಕ್ಟ್ ಮಾಡ್ತಾರೆ. ಅದಕ್ಕೆ ಇದು 10ನೇ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ. ಓಕೆನಾ. ನೆಕ್ಸ್ಟು 11ನೇ ಕ್ವಶನು, ಇಲ್ಲಿ ನೋಡಿ, ಈ ಒಂದು ಕ್ವಶನ್ಸ್ ಆನ್ಸರ್ ಯಾವುದಾಗಿದೆ? ಈ ಕೆಳಗಿನ ಹೇಳಿಕೆಗಳಲ್ಲಿ ರಾಜ್ಯ ಶಾಸಕಾಂಗದ ಹಣಕಾಸಿನ ಮಸೂದೆಗೆ ಸರಿಯಾದ ಒಂದು ಹೇಳಿಕೆಯಾಗಿದೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 1, ಇದನ್ನು ರಾಜ್ಯ ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸಬಹುದು, ವಿಧಾನ ಪರಿಷತ್ನಲ್ಲಿ ಮಂಡಿಸಲು ಅವಕಾಶವಿಲ್ಲ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು, ರಾಜ್ಯಪಾಲರಿಗೆ ಸಂಬಂಧಿಸಿದ ಒಂದು ಹೇಳಿಕೆ ಯಾವುದು ಸರಿಯಿಲ್ಲ? ಅವರನ್ನು ಅಧಿಕಾರದಿಂದ ತೆಗೆಯುವ ಆಧಾರಗಳನ್ನು ಸಂವಿಧಾನದಲ್ಲಿ ನಮೂದಿಸಲಾಗಿದೆ. ಎಲ್ಲೂ ಆ ಥರ ಅಂದರೆ ಆನ್ ವಿಚ್ ಗ್ರೌಂಡ್ಸ್ ದ ಗವರ್ನರ್ ಕ್ಯಾನ್ ಬಿ ಇಂಪೀಚ್ಡ್ ಅಂತ ಎಲ್ಲೂ ಇಲ್ಲ. ಬಟ್ ಮೆಥಡ್ಸ್ ಇದೆ, ಬಟ್ ಈ ಯಾವುದು ಆಧಾರದ ಮೇಲೆ ಅಂತ ಇಲ್ಲ. ಅದಕ್ಕೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ 4. ಓಕೆನಾ. ನೆಕ್ಸ್ಟು, ಮುಖ್ಯಮಂತ್ರಿಯ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ? ಇಲ್ಲಿ ಆಪ್ಷನ್ 4 ಬಂದು ಮುಖ್ಯಮಂತ್ರಿಗೆ ಖಾತೆ ಹಂಚಿಕೆಯಲ್ಲಿ ಯಾವುದೇ ಅಧಿಕಾರವಿಲ್ಲ, ಇದು ತಪ್ಪು. ಯಾಕಂದರೆ ಮೇನ್ ರೋಲ್ ಇರೋದೇ ಅಲ್ಲಿ CMದು. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು 14ನೇ ಕ್ವಶನ್ನು, ಇದರಲ್ಲಿ ಯಾವ ಜೋಡಿಗೆ ಸರಿಯಾಗಿಲ್ಲ ಅಂತಿದೆ. ಆಪ್ಷನ್ ಕ್ವಶನ್ ನೋಡುವಾಗ ಸ್ವಲ್ಪ ಸೀರಿಯಸ್ ಆಗಿ ಇದು ಒಂದು ಸ್ವಲ್ಪ ಜಾಗರೂಕತೆಯಿಂದ ನೋಡಿ ಒಂದು ಕ್ವಶನಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಕೊಟ್ಟಿರ್ತಾನೆ.
ಈಗ ನಾವು ಸುಮ್ಮನೆ ನೋಡಿಬಿಟ್ಟು ಸರಿ ಅಂತ ಯಾವುದೋ ಒಂದು ಆಪ್ಷನ್ ಹಾಕೋದಲ್ಲ. ಇದರಲ್ಲಿ ಏನು ಯಾವುದು ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಆಪ್ಷನ್ ಇದೇನು 3 ಇದೆಯಲ್ಲ, ಇದು 3 ಸರಿಯೇ. ಅರ್ತ್ ಸಮಿಟು, ರಿಯೋ ಡಿ ಜನರೋ, ಕ್ಯೋಟೋ ಪ್ರೋಟೋಕಾಲು, ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಬಗ್ಗೆ ಇದೆ. ಬ್ಯಾಸೆಲ್ ಕಮಿಷನು ಏನೋ ಒಂದು ತ್ಯಾಜ್ಯ ವಿಲೇವಾರಿ ಬಗ್ಗೆ ಇದೂ ಸರಿ ಇದೆ. ಬಟ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಬಂದು ಓಜೋನ್ ರಿಲೇಟೆಡು, ಅದಕ್ಕೆ ಮಾತ್ರ ಇದು ತಪ್ಪಾಗುತ್ತೆ. ಅಂದರೆ ಇಲ್ಲಿ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ 1 ಮಾತ್ರ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು ಕ್ವಶನ್ ನಂಬರ್ 15. ಆಡಳಿತ ವಿಭಾಗ ಮತ್ತು ಅದು ಜಿಲ್ಲೆಗಳು ಯಾವುದು? ಇದೊಂದು ನಾರ್ಮಲ್ ಈಸಿ ಕ್ವಶನ್ಸು. ಇದಕ್ಕೆ ಆನ್ಸರ್ ಯಾವುದು ಅಂದರೆ ಆಪ್ಷನ್ 3. ಬೆಳಗಾವಿ ಡಿವಿಷನಲ್ಲಿ ಯಾವುದು ಬರುತ್ತೆ? ವಿಜಯಪುರ ಬರುತ್ತೆ. ಕಲಬುರಗಿ ಡಿವಿಷನಲ್ಲಿ ಬಳ್ಳಾರಿ ಬರುತ್ತೆ. ಬೆಂಗಳೂರಲ್ಲಿ ಶಿವಮೊಗ್ಗ. ಮೈಸೂರು ರೀಜನಲ್ಲಿ ಚಿಕ್ಕಮಗಳೂರು. ಓಕೆನಾ. ನೆಕ್ಸ್ಟ್ ಕ್ವಶನು, ಒಬ್ಬ ವ್ಯಕ್ತಿಯನ್ನು 2 ಅಥವಾ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರಾಗಿ ನೇಮಿಸಲು ಅವಕಾಶ ನೀಡಿದ ಸಂವಿಧಾನದ ತಿದ್ದುಪಡಿ ಯಾವುದು? ಇದಕ್ಕೆ ಆನ್ಸರ್ ಬಂದು 7th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟು 1956ನಲ್ಲಿ ಅಮೆಂಡ್ಮೆಂಟ್ ಆ್ಯಕ್ಟ್ ಆ್ಯಡ್ ಮಾಡಿ, ಆವಾಗ ಅಂದರೆ ಒಬ್ಬರನ್ನ 2 ಅಥವಾ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರಾಗಿ ನೇಮಿಸ್ತಾರೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು ಇದು ಕೂಡ ಒಂದು ಈಸಿ ಕ್ವಶನ್ನೇ. 17 ಕ್ವಶನ್ಸು. ಇವಾಗ ಕರ್ನಾಟಕ ಒಂದು HK, ಇದು ಹೈದರಾಬಾದ್ ಕರ್ನಾಟಕ. ಇದೊಂದು ಆಪ್ಷನ್ನು D4 ಯಾವುದಿದೆ? ಒಂದೇ ಇರೋದು. ನೀವು ಆರಾಮಾಗಿ ಕಣ್ಮುಚ್ಕೊಂಡು ಟಿಕ್ ಆಗ್ಬೋದು. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು ಈ ಕೆಳಗಿನ ಯಾವುದು ಜಿಲ್ಲೆಯಲ್ಲಿನ ವಿಪತ್ತು ನಿರ್ವಹಣೆಯನ್ನು ಕೈಗೊಳ್ಳುತ್ತದೆ? ಇದಕ್ಕೆ ಆನ್ಸರ್ ಬಂದು, ಈಗ ಈ ಒಂದು ವಿಪತ್ತು ನಿರ್ವಹಣೆ ಇದೆಯಲ್ಲ, ಪ್ರತಿಯೊಂದು ಡಿಸ್ಟಿಕ್ನಲ್ಲೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಇರುತ್ತೆ. ಇದು ಯಾರ ಅಂಡರಲ್ಲಿ ಇರುತ್ತೆ ಅಂದರೆ ಆಯಾ ಒಂದು ಜಿಲ್ಲೆಯ ಒಂದು ಡೆಪ್ಯೂಟಿ ಕಮಿಷನರ್ ಅವರ DC ಅವರ ಅಂಡರಲ್ಲಿ ಇರುತ್ತೆ ಅಂತೇಳಿ. ಇದಕ್ಕೆ ಆನ್ಸರ್ ಯಾವುದಾಗುತ್ತೆ? ಜಿಲ್ಲೆಯ ಜಿಲ್ಲಾಡಳಿತದಲ್ಲಿ ಇದರ ಒಂದು ನಿರ್ವಹಣೆಯನ್ನು ಕೈಗೊಳ್ಳಲಾಗುತ್ತದೆ. ಓಕೆನಾ. 18ಕ್ಕೆ ಆನ್ಸರ್ ಬಂದು 3ನೇದು. ಓಕೆನಾ. ನೆಕ್ಸ್ಟು 19ನೇದು. ಈ ಒಂದು ಯೋಜನೆಗಳ ಒಂದು ಇಯರ್ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಯಾವುದು ಅಂದರೆ 19ಗೆ 3. ಓಕೆನಾ. ನೆಕ್ಸ್ಟು 20 ಕ್ವಶನ್ನು. ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿಗಳು ಬಡತನ ನಿರ್ಮೂಲನೆ ಕೆಲಸ ಮಾಡುತ್ತವೆ. ಗ್ರಾಮ ಪಂಚಾಯಿತಿಗಳು ಶಿಕ್ಷಣ, ಆರೋಗ್ಯ ಮತ್ತು ನೈರ್ಮಲ್ಯ, ಸಾಮಾಜಿಕ ಭದ್ರತೆ, ವಸತಿ, ಉದ್ಯೋಗ ಮತ್ತು ಭೂಮಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಕೆಲಸ ಮಾಡುತ್ತವೆ. ಇದಕ್ಕೆ ಸರಿಯಾದ ಉತ್ತರ 2 ಸರಿಯೇ. ಓಕೆನಾ. ನೆಕ್ಸ್ಟು ಸಹಕಾರದ ತತ್ವಗಳು ಯಾವುದು? ಲಾಭಗಳ ಸಮಾನ ಹಂಚಿಕೆ, ಬಡ್ಡಿಗಳ ಮೇಲಿನ ಸೀಮಿತ ಬಡ್ಡಿ, ಸಹಕಾರಿ ಶಿಕ್ಷಣ, ಸಹಕಾರಿಗಳ ನಡುವೆ ಸಹಕಾರ. ಅಂದರೆ ಎಲ್ಲನೂ ಒಂದು ಸಹಕಾರದ ಒಂದು ತತ್ವಗಳಲ್ಲಿ. ಅದಕ್ಕೆ ಆನ್ಸರು ABCD. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು ಕೆಳಗಿನಗಳಲ್ಲಿ ಯಾವುದು ಸಹಕಾರಿ ಚಳುವಳಿಯ ಪ್ರಮುಖ ಸಾಧನೆಗಳು ಯಾವುವು? ಎಲ್ಲನೂ ಸಹಕಾರಿ ಚಳುವಳಿಯ ಸಾಧನೆಗಳು. ಕಡಿಮೆ ಬಡ್ಡಿ ದರದಲ್ಲಿ ಕೃಷಿ ಪತ್ತಿನ ಪೂರೈಕೆ, ಕೃಷಿ ಉತ್ಪನ್ನಗಳ ಸಂಸ್ಕರಣೆ, ಕಡಿಮೆ ಬೆಲೆಯಲ್ಲಿ ಅಗತ್ಯ ವಸ್ತುಗಳ ಪೂರೈಕೆ, ಕೃಷಿ ಹಿಡುವಳಿಗಳ ಪೂರೈಕೆ, ಇವೆಲ್ಲನೂ ಒಂದು ಸಹಕಾರಿ ಚಳುವಳಿಯ ಒಂದು ಪ್ರಮುಖ ಸಾಧನಗಳು. ಓಕೆನಾ. ನೆಕ್ಸ್ಟು ರೈತ ಶಕ್ತಿ ಯೋಜನೆಯು ಇದು ಬಸವರಾಜ ಬೊಮ್ಮಾಯಿಯವರ ಸಮಯದಲ್ಲಿ ಒಂದು ತಂದ ಯೋಜನೆ. ಇದು ರೈತರಿಗೆ ಒಂದು ಡೀಸೆಲ್ ಧನ ಸಹಾಯ ಮಾಡೋದು. ಓಕೆನಾ. ನೆಕ್ಸ್ಟು ಇಲ್ಲಿ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸ್ಟೇಟ್ಮೆಂಟ್ ಒಂದು ತಪ್ಪಾಗಿದೆ, ಸ್ಟೇಟ್ಮೆಂಟು ಸರಿಯಾಗಿದೆ. ಓಕೆನಾ. ನೆಕ್ಸ್ಟು ಕ್ವಶನ್ ನಂಬರ್ 25. 2021-22ನಲ್ಲಿ ರಾಜ್ಯದ ಒಂದು ಕೃಷಿ ವಲಯದ ಬೆಳವಣಿಗೆ ದರ ಕೇಳಿದ್ದಾರೆ. ಇದು ಎಕ್ಸಾಮ್ ಆಗಿರೋದು 2025ಅಲ್ಲಿ, ಬಟ್ ಅವ್ರು ಕೇಳ್ತಾ ಇರೋದು 21-22ನಲ್ಲಿ ಒಂದು ರಾಜ್ಯದ ಒಂದು ಅಗ್ರಿಕಲ್ಚರ್ ಸೆಕ್ಟರ್ನ ಒಂದು ಗ್ರೋತ್ ರೇಟ್ ಎಷ್ಟು? ಇದಕ್ಕೆ ಆನ್ಸರು 8.7. ನೀವು ಯಾವುದೇ ಒಂದು ಎಕ್ಸಾಮ್ಗೆ ಹೋಗುವಾಗ ಈ ಒಂದು ಕರ್ನಾಟಕದ ಒಂದು ಬಜೆಟ್ ಸಂಬಂಧಪಟ್ಟ ಒಂದು 2 to 3 ಇಯರ್ಸ್ನ ಡಾಟಾವನ್ನು ನೀವು ಓದ್ಕೊಂಡು ಹೋಗಿ. ಯಾಕಂದರೆ ಬರೀ ಪ್ರೆಸೆಂಟೇ ಕೇಳಲ್ಲ ಅವರು. ಇದರಲ್ಲಿ ಇನ್ನೊಂದು ಕ್ವಶನ್ ಇದೆ. ಈಗ ಚೀನಾದಲ್ಲಿ ವುಹಾನ್ನಲ್ಲಿ ಫಸ್ಟ್ ಕೋವಿಡ್ ಕಾಣಿಸ್ಕೊಂಡಿತ್ತು. ಅದನ್ನು ಈ ಒಂದು ಎಕ್ಸಾಮಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಅದಕ್ಕೆ ನಾವು ಯಾವುದೇ ಒಂದು ಎಕ್ಸಾಮ್ ಆದಾಗ ಹಳೆ ಒಂದು ಕರೆಂಟ್ ಅಫೇರ್ಸ್ನ ಅಪ್ಡೇಟಲ್ಲಿ ಇರಬೇಕು ನಾವು. ಆವಾಗ ಮಾತ್ರ ನಾವು ಎಕ್ಸಾಮಲ್ಲಿ ಸ್ಕೋರ್ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ. ಓಕೆನಾ. ಈಗ 25 ಕ್ವಶನ್ಸ್ ಒಂದು ಆಪ್ಷನ್ C 8.7. ಓಕೆನಾ. ನೆಕ್ಸ್ಟು ಸಹಕಾರಿ ವಲಯದಲ್ಲಿ ದುಡಿಯುವ ಬಂಡವಾಳ ಅಂದರೆ ಯಾವುದು? ಇದಕ್ಕೂ ಆನ್ಸರ್ ಕೂಡ ಮೇಲಿನ ಎಲ್ಲವೂ. ಓಕೆನಾ. ಇವೆಲ್ಲವೂ ಕೂಡ ಒಂದು ಸಹಕಾರಿ ಒಂದು ವಲಯದಲ್ಲಿ ದುಡಿಯುವ ಬಂಡವಾಳದಲ್ಲಿ ಬರುತ್ತೆ. ಓಕೆನಾ. ನೆಕ್ಸ್ಟು ಸಹಕಾರಿ ಸಾಮಾನ್ಯ ಸಭೆಯ ನೋಟಿಸನ್ನು ಈ ವಿಧಾನದ ಮೂಲಕ ಕಳುಹಿಸಬಹುದಾಗಿದೆ. ಆಪ್ಷನ್ A ಒಂದು ನೋಂದಾಯಿತ ಅಂಚೆ, ಆಪ್ಷನ್ B ಈ ಮೂಲಕ, ಮತ್ತು C 1 ಮಾತ್ರ, D 1 ಮತ್ತು 2. ಇದಕ್ಕೆ ಆನ್ಸರ್ ಬಂದು
1 ಮತ್ತು 2 ಎರಡು ಕೂಡ ಎರಡು ಮುಖಾಂತರ ಕೂಡ ಒಂದು ನೋಟಿಸ್ನ ಕಳಿಸ್ತಾರೆ. ಓಕೆ, ನೆಕ್ಸ್ಟ್ ಯಾವುದು ಸರಿಯಾದ ಜೋಡಣೆ ಆಗಿರೋದಿಲ್ಲ. ಇಲ್ಲಿ ಮೆಕ್ಕೆಜೋಳ ಟೆಕ್ ಪಾರ್ಕ್ ಇರೋದು ಹಾವೇರಿನಲ್ಲಿ, ಅದಕ್ಕೆ ಈ ಒಂದು ಆನ್ಸರು ತಪ್ಪಾಗಿರುತ್ತೆ. ಇಲ್ಲಿ 28ಗೆ ಆಪ್ಷನ್ 3. ಓಕೆನಾ. ನೆಕ್ಸ್ಟ್ 29 ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಎಷ್ಟು ಬೆಳೆಗಳು ಬರುತ್ತವೆ? ಇದು MSPನಲ್ಲಿ 22 ಬೆಳೆಗಳು ಬರುತ್ತೆ. ಓಕೆನಾ. ನೆಕ್ಸ್ಟು ಈ ಕೆಳಗಿನಗಳಲ್ಲಿ ಯಾವುದು ಜನಸಂಖ್ಯೆ ಸಂಯೋಜನೆಗೆ ಸಂಬಂಧಿಸಿರುವುದಿಲ್ಲ? ಇದು ಶ್ರಮದ ಪೂರೈಕೆ, ಇದು ಒಂದು ಜನಸಂಖ್ಯೆ ಸಂಯೋಜನೆಗೆ ಸಂಬಂಧಪಟ್ಟಿರಲ್ಲ. ಓಕೆನಾ. ನೆಕ್ಸ್ಟು ಯಾವ ಜಲ ನಿಗಮ ಎತ್ತಿನ ಹೊಳೆ ಕುಡಿಯುವ ನೀರಿನ ಯೋಜನೆ ನೋಡಲ್ ಏಜೆನ್ಸಿ ಆಗಿದೆ? ಈ ಒಂದು ಕ್ವಶನ್ಸು ಈಗ ರೀಸೆಂಟು ಒಂದು 2 to 3 ಎಕ್ಸಾಂಪಲ್ ರಿಪೀಟ್ ಆಗಿದೆ. ಇದು ಬಂದು ವಿಶ್ವೇಶ್ವರಯ್ಯ ಜಲ ನಿಗಮ ಇದೊಂದು ನೋಡಲ್ ಏಜೆನ್ಸಿ ಆಗಿದೆ ಈ ಒಂದು ಪ್ರಾಜೆಕ್ಟ್ಗೆ. ಓಕೆನಾ. ಈ ಥರ ರಿಪೀಟೆಡ್ ಕ್ವಶನ್ಸ್ನ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ. ಇದು ಈ ವರ್ಷನೇ ಈ 2023 ಎಕ್ಸಾಮ್ಸಲ್ಲೇ 24 ಎಕ್ಸಾಮ್ಸಲ್ಲೇ ಇದೊಂದು ಕ್ವಶನ್ಸು ರಿಪೀಟ್ ಆಗಿದೆ. ಓಕೆನಾ. ನೆಕ್ಸ್ಟು 32 ಕ್ವಶನ್ಸ್ಗೆ ಇದು ಇಯರ್ ಕೊಟ್ಟಿದ್ದಾರೆ. ಈಗ RRBದು 72 ಬರುತ್ತೆ, ನಬಾರ್ಡ್ದು 1982 ಬರುತ್ತೆ. ಇದೊಂದು ಈಸಿ ಕ್ವಶನ್ನೇ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ನು 32 ಆಪ್ಷನ್ 2. ಓಕೆನಾ. ನೆಕ್ಸ್ಟು ಇಲ್ಲಿ ನೋಡಿ, 73 ತಿದ್ದುಪಡಿಯು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಿಕ ಸ್ಥಾನಮಾನ ನೀಡಿತು. ಮತ್ತು ಅಶೋಕ್ ಮೆಹ್ತಾ ಸಮಿತಿ ಶಿಫಾರಸು ಮಾಡಿದ 2 ಹಂತಗಳ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕರ್ನಾಟಕ ಆಂಧ್ರ ಪ್ರದೇಶ ರಾಜ್ಯಗಳು ಒಪ್ಪಿಕೊಂಡಿಲ್ಲ. ಈ ಒಂದು ಅಶೋಕ್ ಮೆಹ್ತಾ ಒಂದು ಕಮಿಟಿ ಬಂದಾದ ಮೇಲೆ ಜನತಾ ಸರ್ಕಾರ ಒಂದು ಡಿಸಾಲ್ವ್ ಆಗುತ್ತೆ. ಆವಾಗ ಆಲ್ಮೋಸ್ಟ್ ಯಾವ ಸ್ಟೇಟ್ ಅವರು ಇದನ್ನು ಅಂದರೆ ಇಂಪ್ಲಿಮೆಂಟ್ ಮಾಡ್ಕೊಂಡಿರಲ್ಲ. ಬಟ್ ಕರ್ನಾಟಕ, ಆಂಧ್ರ ಮತ್ತು ಪಶ್ಚಿಮ ಬಂಗಾಳ ಆ ಥರ ಒಂದು ರಾಜ್ಯಗಳು ಅಳವಡಿಸ್ಕೊಂಡಿರ್ತವೆ. ಇಲ್ಲಿ ತಪ್ಪಾಗಿ ಕೊಟ್ಟಿದ್ದಾನೆ ಅವನು. ಹೇಳಿಕೆ ಎ ಸರಿಯಾಗಿದೆ, ಹೇಳಿಕೆ ಬಿ ತಪ್ಪಾಗಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು ಪಂಚತಂತ್ರದ ಬಗ್ಗೆ ಕೊಟ್ಟಿದ್ದಾರೆ. ಇದಕ್ಕೆ 2 AB 2 ಸರಿಯಾಗಿದೆ. ಓಕೆನಾ. ಓಕೆ. ನೆಕ್ಸ್ಟ್ ಕ್ವಶನ್ ಬಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಂತೆ ಸ್ಥಳೀಯ ಸ್ವಯಂ ಆಡಳಿತಕ್ಕೂ 73 74 ತಿದ್ದುಪಡಿಯ ಸಂವಿಧಾನಾತ್ಮಕ ಸ್ಥಾನಮಾನ ದೊರಕಿದೆ. ಸರಿ. ಅದಕ್ಕಾಗಿ ಸ್ಥಳೀಯ ಸ್ವಯಂ ಆಡಳಿತ ಸರ್ಕಾರಗಳು ಅವುಗಳ ಸಂಪನ್ಮೂಲ ಸಂಗ್ರಹಣೆಗಾಗಿ ತೆರಿಗೆ, ಸ್ಟ್ಯಾಂಪ್ ಡ್ಯೂಟಿ, ಸರ್ಚಾರ್ಜ್, ಈ ಸರ್ಚಾರ್ಜು ಸ್ಟ್ಯಾಂಪ್ ಡ್ಯೂಟಿ ಇದೆಲ್ಲ ಲೋಕಲ್ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಲ್ಲ. ಇದು ಏನು ಮಾಡಿದ್ರು ಸ್ಟೇಟ್ ಗೌರ್ಮೆಂಟ್ಗೆ ಇದೊಂದು ಅಥಾರಿಟಿ ಇರೋದು. ಅಂದರೆ ಇಲ್ಲಿ ಪ್ರತಿಪಾದನೆ ಸರಿಯಾಗಿದೆ, ಆದರೆ ಕಾರಣ ತಪ್ಪಾಗಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು ಯಾವ ವಲಯದಲ್ಲಿ ಮರೆಮಾಚಿದ ನಿರುದ್ಯೋಗ ಸನ್ನಿವೇಶವನ್ನು ಎದುರಿಸುವ ಸಾಕಷ್ಟು ಸಂಭವನೀಯತೆ ಇದೆ? ಈ ಒಂದು ಮರೆಮಾಚಿದ ನಿರುದ್ಯೋಗ ಅಂದರೆ ಆ ಒಂದು ನಿರುದ್ಯೋಗ ಇರುತ್ತೆ ಅಥವಾ ಕಾಣಿಸಿರಲ್ಲ. ಅದು ಯಾವುದಂದರೆ ಕೃಷಿ ವಲಯದಲ್ಲಿ. ಈಗ ಒಂದು ಜಮೀನಲ್ಲಿ ಮನೆ ಮಂದಿ ಎಲ್ಲ ಕೆಲಸ ಮಾಡಿರ್ತಿರ್ತಾರೆ, ಬಟ್ ಅದು ನೆಸೆಸರಿ ಇರಲ್ಲ. 5 ಜನ ಇದ್ದಾರೆ ಅಂದರೆ 5 ಜನನೂ ವರ್ಕ್ ಮಾಡ್ತಿರ್ತಾರೆ. ಅಂದರೆ ಇವರು ಇದನ್ನು ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇರಲ್ಲ. ಇಲ್ಲಿ ಆ್ಯಕ್ಚುಲಿ ನೀಡ್ ಇರೋದೇ 3 ಮೆಂಬರ್ಸು, ಬಟ್ ಅಂದ್ರೂ ಇಲ್ಲಿ ಒಂದು ಎಕ್ಸ್ಟ್ರಾ 2 ಮೆಂಬರ್ಸ್ ಅಂದರೆ 5 ಮೆಂಬರ್ಸ್ ಮಾಡಿರ್ತಾರೆ. ಅಂದರೆ ಈ ಒಂದು ನಿರುದ್ಯೋಗ ಕಣ್ಣಿಗೆ ಕಾಣಿಸಿರಲ್ಲ. ಈ ಒಂದು ಯಾವುದ್ರಲ್ಲಿ ಬರುತ್ತೆ ಅಂದರೆ ಮರೆಮಾಚಿದ ನಿರುದ್ಯೋಗ. ಓಕೆನಾ. ನೆಕ್ಸ್ಟು ಈ ಒಂದು ರೀಸೆಂಟ್ ಒಂದು ಮಸೂದೆ ಬಗ್ಗೆ ಕೇಳಿದ್ದಾರೆ. ಕರ್ನಾಟಕ ರಾಜ್ಯ ಖಾಸಗಿ ಕೈಗಾರಿಕೆ ಮತ್ತು ಕಾರ್ಖಾನೆ ಇತರ ಸ್ಥಳೀಯ ಸಂಸ್ಥೆಗಳಲ್ಲಿನ ಅಭ್ಯರ್ಥಿಗಳ ಉದ್ಯೋಗ ಮಸೂದೆ ಬಗ್ಗೆ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದು 50% ಮ್ಯಾನೇಜ್ಮೆಂಟ್ ಜಾಬ್ಸು ಮತ್ತು 70% ನಾನ್ ಮ್ಯಾನೇಜ್ಮೆಂಟ್ ಜಾಬ್ಸು. ಓಕೆನಾ. ನೆಕ್ಸ್ಟು 38 ಕ್ವಶನ್ ಬಂದು ವಿವಿಧ ರೈತ ಸಮೃದ್ಧಿ ಯೋಜನೆಯನ್ನು ಯಾವ ವರ್ಷದಲ್ಲಿ ಪರಿಚಯ ಮಾಡಿದರು? ಇದನ್ನು ರೀಸೆಂಟಾಗಿ 2024 ಮತ್ತು 2025 ಒಂದು ಮೆನ್ಷನ್ ಮಾಡಿರೋದು. ಓಕೆನಾ. 39 ಕ್ವಶನ್ ಬಂದು 2024-25 ಒಂದು ಬಜೆಟ್ನ ಒಟ್ಟು ಖರ್ಚು ಎಷ್ಟು ಕೇಳಿದ್ದಾರೆ? ಇದಕ್ಕೆ ಆಪ್ಷನ್ ಬಿ 3,71,383 crores. ಓಕೆನಾ. ನೆಕ್ಸ್ಟು ಪ್ರೆಸೆಂಟ್ ವರ್ಷದಲ್ಲಿ ಒಂದು MG ನರೇಗಾದ ದಿನಗೂಲಿ ಎಷ್ಟು? ಓಕೆನಾ. ಇಲ್ಲಿ ಕರ್ನಾಟಕದಲ್ಲಿ ಒಂದು ಪ್ರೆಸೆಂಟು 349 ಇದೆ. ಆಮೇಲೆ ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆಯ ರಚನೆ ಈ ಕೆಳಗಿನಂತಿದೆ. ಅಂದರೆ ಇದು 3 ಟೈರ್ 3 ಹಂತದ ಒಂದು ವ್ಯವಸ್ಥೆ ಇದೆ. ಜಿಲ್ಲಾ ಪಂಚಾಯತು ಮತ್ತು ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್. ಓಕೆನಾ. ನೆಕ್ಸ್ಟು ಯಾವುದು ಪಂಚಾಯತ್ ರಾಜ್ ಸಂಸ್ಥೆಗೆ ಸಂಬಂಧಿಸಿಲ್ಲ? ಇಲ್ಲೆಲ್ಲ ಒಂದು ಅಶೋಕ್ ಮೆಹ್ತಾನು ಪಂಚಾಯತ್ ರಾಜ್ ಸಂಬಂಧಿಸಿದೆ, ಬಲವಂತರಾವ್ ಮೆಹ್ತಾನು ಸಂಬಂಧಿಸಿದೆ, LM ಸಿಂಘ್ವಿ ಕೂಡ ಇದು PNR ಸಮಿತಿ ಒಂದು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಿರಲ್ಲ. ಓಕೆನಾ. ಯಾವ ಒಂದು ಅನುಚ್ಛೇದವು ಪಂಚಾಯತ್ ರಾಜ್ ಅಧಿಕಾರಿಗಳು ಪ್ರಾಧಿಕಾರ ಜವಾಬ್ದಾರಿಗಳ ಬಗ್ಗೆ ಪ್ರವರ್ತಿಸ್ತದೆ? ಅಂದರೆ ಆರ್ಟಿಕಲ್ 243G ಈ ಒಂದು ಇದಕ್ಕೆ ಸಂಬಂಧಪಟ್ಟಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಳಗಿನ ಯಾವ ಒಂದು ಭಾಗವನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೀತಾರೆ? ಆರ್ಟಿಕಲ್ 31 ಸಂವಿಧಾನಬದ್ಧ ಪರಿಹಾರ ಹಕ್ಕನ್ನು ಅವರು ಏನಂದರೆ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೀತಾರೆ. ಓಕೆನಾ. ಭಾರತದ ಸಂಸತ್ತು ಡ್ಯಾಶನ್ನು ಒಳಗೊಂಡಿರೋದು. ಇದನ್ನು ಕೂಡ ಈ ಒಂದು 2024 ಎಕ್ಸಾಮಲ್ಲೇ ರಿಪೀಟೆಡ್ ಕ್ವಶನ್ಸು. ಇದಕ್ಕೆ ಆನ್ಸರ್ ಬಂದು ಯಾವುದಂದರೆ ಭಾರತ ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆ ಈ ಒಂದು ಭಾರತದ ಸಂಸತ್ತನ್ನು ಒಳಗೊಂಡಿರ್ತಾರೆ. ಓಕೆನಾ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು ಭಾರತ ಸಂವಿಧಾನದ ಪ್ರಕಾರ ಎರಡನೇ ಅತ್ಯುನ್ನತ ಸಂವಿಧಾನಿಕ ಅಧಿಕಾರಿ ಯಾರು ಅಂದರೆ ಭಾರತದ ಉಪರಾಷ್ಟ್ರಪತಿ. ಮೊದಲನೇ ಅತ್ಯುನ್ನತ ಅಧಿಕಾರಿ ಅಂದರೆ ಭಾರತದ ರಾಷ್ಟ್ರಪತಿ. ಚೋಳರ ಗ್ರಾಮ ಸಭೆಗಳ ಕುರಿತು ವಿಶ್ಲೇಷಣೆಗೆ ಸಂಬಂಧಿಸಿರುವ ಶಾಸನ ಅಂದರೆ ಉತ್ತರ ಮೇರೂರು ಶಾಸನ. ಓಕೆನಾ. ನೆಕ್ಸ್ಟು ಬಸವಣ್ಣ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತ ಸಂಪಂದದ ಪ್ರತಿಪಾದಕರಾದ ಬಸವೇಶ್ವರ ಹುಟ್ಟಿದ್ದು. ಆ್ಯಕ್ಚುಲಿ ಬಸವೇಶ್ವರ ಅವರ ಒಂದು ಜನನ ಆಗಿದ್ದು ಎಷ್ಟರಲ್ಲಿ ಅಂದರೆ 1134ರಲ್ಲಿ. ಈ ಒಂದು ಸ್ಕೂಲ್ ಬುಕ್ಸಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನು ನೋಡಬೇಕು. ಯಾಕಂದರೆ ಆ್ಯಕ್ಚುಲಿ ಬಸವಣ್ಣವರ ಒಂದು ಜನನ ಆಗಿದ್ದು 1134. ಇದಕ್ಕೆ ನಿಯರ್ ಆಪ್ಷನು 1125. ಓಕೆನಾ. ನೆಕ್ಸ್ಟು ರಾಜಾರಾಮ್ ಮೋಹನ್ ರಾಯ್ ಅವರ ಮೊದಲ ಸಂಸ್ಥೆ ಯಾವುದು? ಬ್ರಹ್ಮ ಸಮಾಜ. ಓಕೆನಾ. ನೆಕ್ಸ್ಟು ಈ ಕೆಳಗಿನ ಯಾವ ಒಂದು ಪ್ರಾಚೀನ ಅರಸರು ಕಾಶ್ಮೀರದಲ್ಲಿ 4ನೇ ಬೌದ್ಧ ಸಭೆ ಯಾರು ನಡೆಸಿದ್ರು ಅಂದರೆ ಕನಿಷ್ಕನು ಒಂದು 4ನೇ ಬೌದ್ಧ ಸಭೆಯನ್ನು ನಡೆಸಿರ್ತಾನೆ. ಮತ್ತು ತನ್ನನ್ನು ರಾಜಸದ ಸಿದ್ಧಾಂತವನ್ನು ಅನುಸರಿಸಿ ಭೂಮಿಯ ಮೇಲಿನ ದೇವರ ನೆರಳು. ತನ್ನನ್ನು ತಾನೇ ಯಾರು? ಇದು ಗಿಯಾಸುದ್ದೀನ್ ಬಲ್ಬನ್ ತನ್ನನ್ನೇ ತಾನೇ ಒಂದು ಶ್ಯಾಡೋ ಆಫ್ ದಿ ಗಾಡ್ ಅಂತ ಕರ್ಕೊಂಡಿರ್ತಾನೆ. ಓಕೆನಾ. ನೆಕ್ಸ್ಟು ಮಧ್ಯ ಏಷ್ಯಾ ಆರ್ಯರ ಮೂಲಸ್ಥಾನ ಎಂದು ಹೇಳಿದವರು ಯಾರು ಅಂದರೆ ಮ್ಯಾಕ್ಸ್ ಮುಲ್ಲರ್ ಅವರು. ಓಕೆನಾ. ನೆಕ್ಸ್ಟ್ ನಂದ ಸಾಮ್ರಾಜ್ಯ ಸ್ಥಾಪಕ ಯಾರು ಅಂದರೆ ಮಹಾಪದ್ಮನಂದ. ಓಕೆನಾ. ನೆಕ್ಸ್ಟು ತತ್ವಬೋಧಿನಿ ಸಭಾವನ್ನು ಸ್ಥಾಪನೆ ಮಾಡಿದವರು ದೇವೇಂದ್ರನಾಥ್ ಟ್ಯಾಗೂರ್ ಅವರು. ಕನ್ನಡ ಸಾಹಿತ್ಯ ಪರಿಷತ್ತು 1915ರಲ್ಲಿ ಸ್ಥಾಪನೆ ಆಗಿರುತ್ತೆ. ರೇಷ್ಮೆ ನಾಡು ಯಾವುದು ಅಂದರೆ ರಾಮನಗರ. ಓಕೆನಾ. ಅಬ್ದುಲ್ ರಜಾಕ್ ಯಾರ ಆಸ್ಥಾನಕ್ಕೆ ಬಂದಿರ್ತಾನೆ? 2ನೇ ದೇವರಾಯನ ಒಂದು ಆಸ್ಥಾನಕ್ಕೆ ಬಂದಿರ್ತಾನೆ ಇವನು. ಓಕೆ. ಸಂಗೀತದ ಪಿತಾಮಹ ಪುರಂದರದಾಸರು. ಇಲ್ಲಿ ಯಾವ ಜೋಡಿ ಒಂದು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಇಲ್ಲಿ 3 ಕ್ವಶನ್, ಇದು 3 ಎಲ್ಲ ತಪ್ಪಾಗಿದೆ. ಕುಶಿನಗರ ಒಂದು ಬುದ್ಧನ ಒಂದು ಮರಣ ಸ್ಥಳ, ಇದು ಒಂದು ಸರಿಯಾಗಿದೆ. ಓಕೆನಾ. ನೆಕ್ಸ್ಟು ವಿಜಯನಗರ ಸಾಮ್ರಾಜ್ಯ ನಡೆಸಿದ ಮನೆತನ ಕಾಲಾನುಕ್ರಮದಲ್ಲಿ ಅಂದರೆ ಸಂಗಮ ಬರ್ತಾರೆ, ಆಮೇಲೆ ಸಾಳುವ, ತುಳುವ ಮತ್ತು ಅರವೀಡು ಒಂದು ಕೊನೆಯ ಒಂದು ಸಂತತಿ ಆಗಿರುತ್ತೆ. ಇದಕ್ಕೆ ಆಪ್ಷನ್ ಡಿ. ಕರ್ನಾಟಕದಲ್ಲಿ ಕೆಳಗಿನವುಗಳಲ್ಲಿ ಅತ್ಯಂತ ಪ್ರಾಚೀನ ಶೈವ ಪಂಥ ಯಾವುದು? ಇದು ಪಾಶುಪತ ಒಂದು ಅತ್ಯಂತ ಒಂದು ಪ್ರಾಚೀನವಾದ ಶೈವ ಪಂಥ ಅಂತ ನಾವು ಹೇಳ್ತೀವಿ. ಓಕೆನಾ. ನೆಕ್ಸ್ಟು ಕೆಳಗಿನ ಯಾವ UTM ವಲಯಗಳನ್ನು ಕರ್ನಾಟಕ ರಾಜ್ಯ ಒಳಗೊಂಡಿದೆ? ಕರ್ನಾಟಕ ಒಂದು ಒಳಗೊಂಡಿರೋದು ಯಾವುದು ಅಂದರೆ 43 ಸೌತ್ ಮತ್ತು 43S ಮತ್ತು 43N. ಓಕೆನಾ. ನೆಕ್ಸ್ಟು 63ನೇ ಕ್ವಶನು ಒಂದು ಸಾವನ್ ದುರ್ಗ ಒಂದು ಬೆಟ್ಟಕ್ಕೆ ಸಂಬಂಧಿಸಿದೆ. ಇಲ್ಲಿ ನೀವು ಇದರಲ್ಲಿ ಎಲ್ಲನೂ ಕರೆಕ್ಟಾಗಿದೆ. ಇದೊಂದು ಏಕಶಿಲಾ ಬೆಟ್ಟನೂ ಸರಿ, ಸಮುದ್ರ ಮಟ್ಟದಿಂದ 1226 ಮೀಟರ್ ಎತ್ತರದಲ್ಲಿದೆ. ಮೇಲ್ಭಾಗದಲ್ಲಿ ಶ್ರೀನಂದಿ ಗುಡಿನೂ ಇದೆ. ಬಟ್ ಇದು ಬರೋದು ರಾಮನಗರ ಜಿಲ್ಲೆಯಲ್ಲಿ, ಬೆಂಗಳೂರಿನಲ್ಲಿ ಬರೋಲ್ಲ. ಓಕೆನಾ. ಸರಿ, ಅಂದರೆ ಇದಕ್ಕೆ ಯಾವುದಾಗುತ್ತೆ? ಕೇವಲ 3 ಹೇಳಿಕೆಗಳು ಸರಿಯಾಗಿರುತ್ತೆ. ಓಕೆನಾ. ನೆಕ್ಸ್ಟು I2U2. I2U2ನಲ್ಲಿ ಯಾವ್ಯಾವ್ದು ಬರುತ್ತೆ? ಇಂಡಿಯಾ ಒಂದು I2, ಇನ್ನೊಂದು ಇಸ್ರೇಲ್, ನೆಕ್ಸ್ಟು USA ಮತ್ತು ಇನ್ನೊಂದು U ಅಂದರೆ UAE. ಅಂದರೆ ಇಲ್ಲಿ ಯಾವುದೋ ಒಂದು ಸರಿಯಾದ ಹೊಂದಾಣಿಕೆ ಅಲ್ಲ. ಓಕೆನಾ. ನೆಕ್ಸ್ಟು ಸ್ವಪ್ನಿಲ್ ತ್ರಿಪಾಠಿ ಮತ್ತು ಭಾರತ ಸುಪ್ರೀಂ ಕೋರ್ಟ್ 2018 ಒಂದು ಕೇಸ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ನ್ಯಾಯಾಲಯ ಒಂದು ಪ್ರಕರಣಗಳ ಒಂದು ನೇರ ಪ್ರಸಾರ, ಲೈವ್ ಸ್ಟ್ರೀಮಿಂಗ್ ಆಫ್ ಕೋರ್ಟ್ಸ್. ಓಕೆನಾ. ನೆಕ್ಸ್ಟು ಇದೊಂದು UNDEF ಫಂಡ್ ಬಗ್ಗೆ ಇದೆ. UNDEF ಅಂದರೆ ಯುನೈಟೆಡ್ ನೇಷನ್ ಡೆಮೋಕ್ರಸಿ ಫಂಡು. ಇದರಲ್ಲಿ ನೀವು ಒಂದು ಆಪ್ಷನ್ ಇದು ನೋಡಿ, UNDEFನ ಒಂದು ದಾನಿಗಳ 10 ದೇಶಗಳಲ್ಲಿ ಭಾರತ ಸೇರಿದೆ. ಓಕೆ. ಟಾಪ್ 4th ಅಲ್ಲಿರೋದು ನಮ್ಮ ಇಂಡಿಯಾ, ಇದು ಸರಿ. ಮತ್ತು ಯುನೈಟೆಡ್ ಸ್ಟೇಟ್ಸ್ ವಿದೇಶಾಂಗ ಕಾರ್ಯದರ್ಶಿಯ ನೇರ ಅಧಿಕಾರದಲ್ಲಿ ಬರುತ್ತದೆ, ತಪ್ಪು. ಇದು UNDEF ಫಂಡ್ ಬರೋದು ಯುನೈಟೆಡ್ ನೇಷನ್ಸ್ ಸೆಕ್ರೆಟರಿ ಜನರಲಲ್ಲಿ ಬರುತ್ತೆ. ಇದು ಯಾವುದೇ ಒಂದು ದೇಶದ ಒಂದು ಆಡಳಿತದಲ್ಲಿ ಬರಲ್ಲ. ಅದಕ್ಕಾಗಿ ಇಲ್ಲಿ ಆಪ್ಷನ್ ಸಿನ ಎಲಿಮಿನೇಟ್ ಮಾಡಿ. ಈಗ ಸಿ ತಪ್ಪಾಗಿದೆ ಅಂದರೆ 2 ತಪ್ಪು, 4 ತಪ್ಪು ಮತ್ತು 1 ತಪ್ಪು. ಇದಕ್ಕೆ ಆನ್ಸರ್ ಬಂದು A ಮತ್ತು B ಮತ್ತು D. ಓಕೆನಾ. ನೆಕ್ಸ್ಟು 67 ಕ್ವಶನ್ ಬಂದು ಈ ಒಂದು ಇನ್ಕಮ್ ಟ್ಯಾಕ್ಸ್ ಒಂದು ಸೆಕ್ಷನ್ 31 ಬಗ್ಗೆ ಇದೆ. ಇದರಲ್ಲಿ 2 ಆಪ್ಷನ್ ಕೂಡ ಸರಿ ಇದೆ, A ಮತ್ತು B. ಓಕೆನಾ. ನೆಕ್ಸ್ಟು
ಇದು ಕೂಡ ಯಾವುದು ಅಂದರೆ ಅನುಸೂಚಿತ ಜಾತಿ ಅಭ್ಯುದಯ ಒಂದು ಸ್ಕೀಮ್ ಬಗ್ಗೆ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಸ್ಕೀಮ್ ಬಗ್ಗೆ ರಿಲೇಟೆಡ್ 3 ಆಪ್ಷನ್ ಕೂಡ ಕರೆಕ್ಟ್ ಆಗಿದೆ. ಓಕೆನಾ. ಇದು ಒಂದು SC ಪ್ರಾಬಲ್ಯವಿರುವ ಗ್ರಾಮಗಳನ್ನು ಆದರ್ಶ ಗ್ರಾಮ ಅಂತ ಅಭಿವೃದ್ಧಿಪಡಿಸೋದು ಸರಿ. SCಗಳ ಸಾಮಾಜಿಕ ಆರ್ಥಿಕ ಸುಧಾರಣೆಗಾಗಿ ಜಿಲ್ಲಾ ಅಥವಾ ರಾಜ್ಯ ಮಟ್ಟದ ಯೋಜನೆಗಳಿಗೆ ಸಹಾಯಧನ ಒದಗಿಸುವುದು. ಜೀವನೋಪಾಯದ ಉತ್ಪಾದನೆಗೆ ಅಗತ್ಯ ಇರುವ ಆಸ್ತಿಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಮತ್ತು ಸೃಷ್ಟಿಸಲು ಫಲಾನುಭವಿಗಳು ತೆಗೆದುಕೊಂಡ ಸಾಲಗಳಿಗೆ ಹಣಕಾಸಿನ ಒಂದು ನೆರವನ್ನು ಒದಗಿಸುವುದು. ಅಂದರೆ ಇದಕ್ಕೆಲ್ಲನೂ ಆಪ್ಷನ್ನು ಸರಿಯಾಗಿರುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು 69 ಕ್ವಶನ್ಸು. 69 ಕ್ವಶನು ಇದರಲ್ಲಿ ಏನಿದೆ, ಒಂದು ಉದ್ದದ ಸಮಾಂತರ ವಾಹಕಗಳಲ್ಲಿ ವಿದ್ಯುತ್ ಪ್ರವಾಹವು ವಿರುದ್ಧ ದಿಕ್ಕಿನಲ್ಲಿ ಪ್ರವಹಿಸುತ್ತಿದ್ದರೆ ಆವಾಗ ವಾಹಕಗಳು ಅಂದರೆ 2 ಪ್ಯಾರಲಲ್ ಒಂದು ಕಂಡಕ್ಟರಲ್ಲಿ ಅಂದರೆ ಇದು ಅಪೋಸಿಟಲ್ ಡೈರೆಕ್ಷನಲ್ಲಿದೆ, ಆವಾಗ ವಿದ್ಯುತ್ ಪ್ರವಾಹ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಈ ಥರ ಒಂದು ಅಪೋಸಿಟ್ನಲ್ಲಿದ್ದಾಗ ಇದು ಪರಸ್ಪರ ಒಂದು ರಿಪೆಲ್ ಆಗುತ್ತೆ. ಇದು ಒಂದು ಆಂಪಿಯರ್ಸ್ ಲಾ ಪ್ರಕಾರ ಈ ಒಂದು ಏನಂತಾರೆ, 2 ಕೂಡ ರಿಪೆಲ್ ಆಗುತ್ತೆ. ಈ ಒಂದು ಲಾ ಏನು ಹೇಳುತ್ತೆ ಗೊತ್ತಾ, ಈ ಒಂದು ಲಾ ಡಿಸ್ಕ್ರೈಬ್ ದಿ ರಿಲೇಷನ್ ಬಿಟ್ವೀನ್ ದಿ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಈ ಒಂದು ಪರಸ್ಪರ ಒಂದು ಅಪೋಸಿಟ್ನಲ್ಲಿದ್ದಾಗ ದೇ ವಿಲ್ ರಿಪೆಲ್ ವಿತ್ ಈಚ್ ಅದರ್ ಡ್ಯೂ ಟು ದಿ ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸರ್ಟೆಡ್ ಬೈ ದೆಮ್ಸೆಲ್ಸ್. ಓಕೆನಾ. ಇದಕ್ಕೆ ಆನ್ಸರ್ ಯಾವುದಾಗುತ್ತೆ, ಆಪ್ಷನ್ 1. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು, ಈ ಕೆಳಗಿನ ಯಾವ ವಿದ್ಯುತ್ ಸಾಧನ ಓಮ್ ನಿಯಮನ ಪಾಲಿಸುವುದಿಲ್ಲ. ಇಲ್ಲಿ ಕೊಟ್ಟಿರೋ ಎಲ್ಲ ಆಪ್ಷನ್ ಕೂಡ ಈ ಒಂದು ಓಮ್ನ ಒಂದು ಲಾವನ್ನು ಪಾಲಿಸುವುದಿಲ್ಲ. ಅರೆವಾಹಕ ಅಂದರೆ ಸೆಮಿ ಕಂಡಕ್ಟರ್ಸು, ಡಯೋಡು ಮತ್ತು ತಂತು ದೀಪಗಳು ಇವೆಲ್ಲ ಕೂಡ ಒಂದು ಓಮ್ನ ಒಂದು ಲಾವನ್ನು ಇದು ಮಾಡಲ್ಲ. ಓಕೆನಾ. ನೆಕ್ಸ್ಟು 71 ಕ್ವಶನ್ ಬಂದು, ವೇಗದ ಗಾಳಿಯು ಗಾಳಿಗಿರಣಿಯ ಬ್ಲೇಡ್ಗಳನ್ನು ತಿರುಗಿಸುತ್ತದೆ ಏಕೆಂದರೆ ಅದು ಒಂದು ಚಲನ ಶಕ್ತಿಯನ್ನು ಹೊಂದಿರುತ್ತದೆ. ಓಕೆನಾ. ನೆಕ್ಸ್ಟ್ ಮಾನವನಲ್ಲಿರುವ ಸಂಗ್ರಹಣ ರೂಪದ ಕಾರ್ಬೋಹೈಡ್ರೇಟ್ ಯಾವುದು, ಗ್ಲೈಕೋಜನ್. ಓಕೆನಾ. ನೆಕ್ಸ್ಟು ನಾವು ಕೆಂಪು ವಸ್ತುವನ್ನು ದೀರ್ಘಕಾಲ ನೋಡಿದಾಗ ಅದು ಹಸಿರು ಬಿಂಬವನ್ನು ಏಕೆ ನೋಡುತ್ತದೆ. ಇದಕ್ಕೆ ಆನ್ಸರ್ ಬಂದು ಅಕ್ಷಿಪಟಲದ ದಣಿವು. ನಾವು ಯಾವುದೇ ಒಂದು ವಸ್ತುವನ್ನು ಕಂಟಿನ್ಯೂಸ್ ಆಗಿ ನೋಡಿದಾಗ ನಮ್ಮ ಒಂದು ಈ ಒಂದು ಅಕ್ಷಿಪಟಲ ಅಂದರೆ ರೆಟಿನಾದಲ್ಲಿರುವ ಒಂದು ರೆಡ್ ಕೋನ್ಸ್ ಇರುತ್ತಲ್ಲ, ಅದು ಆ ಒಂದು ಕೋನ್ಗಳು ಫಟಿಗ್ ಆಗುತ್ತೆ ಅಂದರೆ ದಣಿತವೆ. ಅದಕ್ಕೋಸ್ಕರ ನಾವೊಂದು ಕೆಂಪು ವಸ್ತುವನ್ನು ನೋಡಿದಾಗ ನಮಗೆ ಹಸಿರು ಬಿಂಬ ಕಾಣುತ್ತದೆ. ಅಂದರೆ ರೆಡ್ ಕೋನ್ ಸೆಲ್ಸ್ ಇನ್ ದಿ ಐ ಸೆಲ್ ಬಿಕಮ್ ಫಟಿಗ್. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು 74. ವನ್ಯಜೀವಿಗಳನ್ನು ಅವುಗಳ ವಾಸಸ್ಥಾನದಲ್ಲಿ ಸಂರಕ್ಷಿಸಿದಾಗ ಇನ್ಸಿಟಿವ್ ಒಂದು ಇರುನೆಲೆ. ಓಕೆನಾ. ನೆಕ್ಸ್ಟು 75 ಕ್ವಶನ್ ಬಂದು, ಕೋವಿಡ್-19 ಇದು ಕೂಡ ಓಲ್ಡ್ ಕ್ವಶನ್ನ ಇವಾಗ ಕೊಟ್ಟಿದ್ದಾರೆ. ವುಹಾನ್ನಲ್ಲಿ ಫಸ್ಟ್ ಒಂದು ಕೇಸ್ ಕಾಣಿಸ್ಕೊಂಡಿತ್ತು. ಓಕೆನಾ. ನೆಕ್ಸ್ಟು ಗರ್ಭಾಶಯವನ್ನು ಶಸ್ತ್ರಚಿಕಿತ್ಸೆ ತೆಗೆದುಕೊಳ್ಳುವ ಒಂದು ವಿಧಾನವನ್ನು ಹಿಸ್ಟರೆಕ್ಟಮಿ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟು ಕಪ್ಪೆಯ ಶಿಶಿರ ಸುಪ್ತಿಯ ವ್ಯವಸ್ಥೆಗೆ ಏನೆಂದು ಕರೀತಾರೆ. ಇದನ್ನು ಒಂದು ಹೈಬರ್ನೇಷನ್ ವಿಂಟರ್ನಲ್ಲಿ ಹೋಗುತ್ತೆ. ಇದನ್ನು ವಿಂಟರ್ ನಿದ್ರೆ ಅಂತಾರೆ. ಓಕೆ. ತಣ್ಣೀರಿಗಿಂತ ಬಿಸಿ ನೀರು ಕೆಲವೊಮ್ಮೆ ವೇಗವಾಗಿ ಹಿಮವಾಗಲು ಕಾರಣ. ಇದು ಒಂದು ಎಫೆಕ್ಟ್ ಇದೆ, ಎಂಪೆಬಾ ಪರಿಣಾಮ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟು ಯಾವುದನ್ನು ಬಳಸುವ ಮೂಲಕ ನಿಜವಾದ ಮತ್ತು ವಿಸ್ತರಿಸಿದ ಒಂದು ಚಿತ್ರವನ್ನು ಪಡೀತಾರೆ. ಅದು ನಿಮ್ನ ದರ್ಪಣ ಅಂದರೆ ಕಾನ್ಕೇವ್ ಮಿರರು. ವರ್ಚುವಲ್ ಇಮೇಜ್ ಬರೋದು ಪೀನ ದರ್ಪಣದಲ್ಲಿ, ರಿಯಲ್ ಇಮೇಜ್ ಬರೋದು ನಿಮ್ನ ದರ್ಪಣದಲ್ಲಿ. ಇದಕ್ಕೆ ಆನ್ಸರ್ ಯಾವುದು, ನಿಮ್ನ ದರ್ಪಣ. ಓಕೆನಾ. ನೆಕ್ಸ್ಟು ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ, ವಿದ್ಯುತ್ ಜಾಲದಲ್ಲಿನ ಪ್ರವಾಹವು ಯಾವತ್ತು ಹೆಚ್ಚಿನ ಸಾಮರ್ಥ್ಯದಿಂದ ಕಡಿಮೆ ಸಾಮರ್ಥ್ಯ ದಿಕ್ಕಿನಲ್ಲಿ ಪ್ರವಹಿಸುತ್ತದೆ ಮತ್ತು ನ್ಯಾನೋ ಅಳತೆಯ ಪ್ರಮಾಣ 1 to 100 ನ್ಯಾನೋಮೀಟರ್ ಆಗಿರುತ್ತದೆ. ಓಕೆನಾ. ನೆಕ್ಸ್ಟು ಏಕರೂಪ ಚೆಂಡಿನ ಗುರುತ್ವಾಕರ್ಷಣೆ ಕೇಂದ್ರ ಇರುವುದು ಜ್ಯಾಮಿತಿಯ ಕೇಂದ್ರದಲ್ಲಿ ಅಂದರೆ ಅದರ ಒಂದು ಸೆಂಟರ್ನಲ್ಲಿ ಇರುತ್ತದೆ. ಓಕೆನಾ. ನೆಕ್ಸ್ಟು ಮನೆಯಲ್ಲಿರುವ ವಿದ್ಯುತ್ ಮೀಟರ್ ಕೆಳಗಿನವುಗಳಲ್ಲಿ ಯಾವುದರ ಬಳಕೆಯನ್ನು ದಾಖಲಿಸ್ತದೆ ಅಂದರೆ ಎಲೆಕ್ಟ್ರಿಕ್ ಎನರ್ಜಿ ಕಿಲೋವ್ಯಾಟ್ ಅವರ್ನಲ್ಲಿ ಇರುತ್ತಲ್ಲ, ಎಷ್ಟು ಕಿಲೋವ್ಯಾಟ್ ಅವರ್ ನಿಮ್ಮದು ಎಲೆಕ್ಟ್ರಿಕ್ ಬಿಲ್ ಬಂದಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ, ಅಂದರೆ ವಿದ್ಯುತ್ ಶಕ್ತಿ ಮೇಲೆ. ಓಕೆ. ನೆಕ್ಸ್ಟು ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಯಾರು ಒಂದು ಮಸೂದೆಯನ್ನು ಹಣಕಾಸಿನ ಮಸೂದೆ ಅಂತೂ ಇದೆಯೋ ಅಥವಾ ಅಲ್ವೋ ಅದು ಯಾರು ನಿರ್ಧರಿಸ್ತಾರೆ, ಲೋಕಸಭೆಯ ಒಂದು ಸ್ಪೀಕರ್ ಅವರು ಈ ಒಂದು ನಿರ್ಣಯನ ತಗೊಳ್ತಾರೆ. ಓಕೆನಾ. ನೆಕ್ಸ್ಟು 85ನೇ ಕ್ವಶನ್ ಬಂದು, 85ನೇ ಕ್ವಶನಲ್ಲಿ ಏನಿದೆ, ಭಾರತದ ಸಂಸತ್ತಿನ ಅತಿ ದೊಡ್ಡ ಸಮಿತಿ ಯಾವುದು ಅಂದರೆ ಎಸ್ಟಿಮೇಟ್ ಕಮಿಟಿ, ಅಂದಾಜು ಸಮಿತಿ. ಇದು ಒಂದು
ಸಂಸತ್ತಿನ ಒಂದು ಅತಿ ದೊಡ್ಡ ಸಮಿತಿ ಇದೆ. ಈ ಕಮಿಟಿನಲ್ಲಿ ಒಂದು 30 ಮೆಂಬರ್ಸ್ ಇರ್ತಾರೆ ಮತ್ತು ಎಲ್ಲ 30 ಮೆಂಬರ್ಸು ಲೋಕಸಭೆ ಸದಸ್ಯರಾಗಿರ್ತಾರೆ. ಅದರ ಪ್ರಕಾರ ಆಪ್ಷನ್ 1 ಸರಿಯಾದ ಉತ್ತರ. ಸಂಸತ್ತಿನ ಜಂಟಿ ಅಧಿವೇಶನ ಅಧ್ಯಕ್ಷತೆ ಲೋಕಸಭಾ ಸ್ಪೀಕರ್ ಅವರು ಈ ಒಂದು ಜಂಟಿ ಅಧಿವೇಶನ ಅಧ್ಯಕ್ಷತೆ ವಹಿಸಿಕೊಂಡಿರ್ತಾರೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು ಉಚ್ಚ ನ್ಯಾಯಾಲಯಗಳಿಗೆ ಸಂಬಂಧಿಸಿದಂತೆ ನ್ಯಾಯಾಧೀಶರ ನೇಮಕದಲ್ಲಿ ಕೆಳಕಂಡವರು ಭಾಗವಹಿಸಿರುತ್ತಾರೆ. ಈ ಒಂದು ಜಡ್ಜಸ್ ಒಂದು ನೇಮಕಾತಿನಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ ಭಾಗವಹಿಸುತ್ತಾರೆ. ಇಲ್ಲಿ ರಾಜ್ಯಪಾಲರು ಬರಲ್ಲ, ಅಂದರೆ ಆಪ್ಷನ್ ಬಿನ ಒಂದು ಎಲಿಮಿನೇಟ್ ಮಾಡಿ. ರಾಜ್ಯಪಾಲರು ಬರಲ್ಲ, ರಾಷ್ಟ್ರಪತಿ ಬರ್ತಾರೆ, ಮತ್ತು ಭಾರತದ ಅಟಾರ್ನಿ ಜನರಲ್ಲು ಕೂಡ ಬರಲ್ಲ. ರಾಷ್ಟ್ರಪತಿ ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಇದರಲ್ಲಿ ಒಂದು ಬರ್ತಾರೆ. ಓಕೆನಾ. ಆಪ್ಷನ್ ಡಿ ಬಂದು ಇದಕ್ಕೆ ಆನ್ಸರು. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು 88 ಕ್ವಶನು. 88 ಕ್ವಶನಲ್ಲಿ ಏನಿದೆ, ಭಾರತ ರಾಷ್ಟ್ರಪತಿಯವರ ಹುದ್ದೆಗೆ ಸಂಬಂಧಿಸಿದಂತೆ ಹೇಳಿಕೆಯನ್ನು ಪರಿಗಣಿಸಿ. ಇವರು ಸಂಸತ್ತಿನ ಒಂದು ಯಾವುದೇ ಒಂದು ಸದನದ ಸದಸ್ಯ ಆಗಿರೋದಿಲ್ಲ. ಸರಿ, ಇವರು ಸಂಸತ್ತಿನ ಅವಿಭಾಜ್ಯ ಅಂಗ, ನೈಜ ಕಾರ್ಯಾಂಗದ ಅಧಿಕಾರಿ ಇಲ್ಲ, ಇವರು ನಾಮ ಮಾತ್ರ ಒಂದು ಕಾರ್ಯಾಂಗದ ಅಧಿಕಾರಿ ಆಗಿರುತ್ತಾರೆ. ನೈಜ ಕಾರ್ಯಾಂಗದ ಅಧಿಕಾರಿ ಮಂತ್ರಿಮಂಡಲ ನೇತೃತ್ವದ PM ಅವರು ಈ ಒಂದು ಕಾರ್ಯಾಂಗದ ಅಧಿಕಾರಿ ಆಗಿರ್ತಾರೆ. ಇವರು ರಾಷ್ಟ್ರದ ಪ್ರತಿನಿಧಿ ಆಗಿರುತ್ತಾರೆ. ಅಂದರೆ ಇಲ್ಲಿ ಸಿ ತಪ್ಪು, A ಮತ್ತು B ಮತ್ತು D ಸರಿಯಾದ. ಆಪ್ಷನ್ 1 ಸರಿ ಉತ್ತರ. ಓಕೆನಾ. ನೆಕ್ಸ್ಟ್ 89 ಕ್ವಶನ್ನು. ಪೌರತ್ವ ಕಾಯ್ದೆ ಯಾವಾಗ ಬಂತು? 1955 ಬಂತು. ಓಕೆನಾ. ನೆಕ್ಸ್ಟು ಈ ಒಂದು ಭಾರತ ಸರ್ಕಾರದಿಂದ ಏನು ಒಂದು ರಾಷ್ಟ್ರೀಯ ಪ್ರಶಸ್ತಿ ಕೊಡ್ತಾರಲ್ಲ, ಭಾರತ ರತ್ನ, ಪದ್ಮಭೂಷಣ, ಪದ್ಮಭೂಷಣ, ಇವುಗಳನ್ನು ಬಿರುದು ಅಂತ ಪರಿಗಣಿಸಲ್ಲ ಅಂತ ಯಾವ ಒಂದು ತೀರ್ಪಿನಲ್ಲಿ ಹೇಳ್ತು? ಬಾಲಾಜಿ ರಾಘವನ್ ಮತ್ತು ಭಾರತದ ಒಕ್ಕೂಟದ ಒಂದು ಕೇಸ್ನಲ್ಲಿ ಈ ಒಂದು ತೀರ್ಪು ಬಂತು. ಓಕೆನಾ. ನೆಕ್ಸ್ಟು ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ ಒಂದು. ಈ ಒಂದು ಆಯೋಗದ ಸದಸ್ಯರ ಅರ್ಹತೆಯನ್ನು ರಾಷ್ಟ್ರಪತಿ ನಿರ್ಧರಿಸ್ತಾರೆ. ಇಲ್ಲ, ಇದನ್ನು ನಿರ್ಧಾರ ಮಾಡೋರು ಪಾರ್ಲಿಮೆಂಟ್ರಿ, ನೇಮಕ ಮಾಡೋರು ರಾಷ್ಟ್ರಪತಿ. ಬಟ್ ಇದನ್ನು ಅರ್ಹತೆಯನ್ನು ನಿಗದಿ ಮಾಡೋರು ಯಾರು ಅಂದರೆ ಸಂಸತ್ತು ಒಂದು ನಿಗದಿ ಮಾಡುತ್ತದೆ. ಓಕೆನಾ. ಹಿರಿಯರ ಸದನ ಯಾವುದು ಕರೀತಾರೆ? ರಾಜ್ಯಸಭೆಯನ್ನು ಹಿರಿಯರ ಸದನ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟು ಭಾರತದ ರಾಷ್ಟ್ರಪತಿಯವರ ಶಾಸನೀಯ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಶಾಸನೀಯ ಅಧಿಕಾರ ರಾಷ್ಟ್ರಪತಿ ಯಾವುದು? ಪ್ರಥಮ ಅಧಿವೇಶನದಲ್ಲಿ ಭಾಷಣ ಮಾಡೋದು, ಪ್ರಥಮ ಅಧಿವೇಶನ ಕರೆಯೋದು, ಮುಂದೂಡುವುದು, ಮತ್ತು ವೀಟೋ ಅಧಿಕಾರ, ಇದು ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರ. ಕ್ಷಮಾಪಣೆ ಅಧಿಕಾರ ಬಂದು ಇದು ನ್ಯಾಯಾಂಗ ಅಧಿಕಾರ ಬರುತ್ತೆ, ಇದು ಶಾಸನೀಯ ಅಧಿಕಾರ ಬರೋಲ್ಲ. ಓಕೆ. 93ಗೆ ಆನ್ಸರ್ ಯಾವುದು ಬರುತ್ತೆ? A, B, C ಮತ್ತು D. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು 365 ಆರ್ಟಿಕಲ್ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದು ಒಂದು ರಾಜ್ಯದ ಮೇಲೆ ಒಂದು ರಾಷ್ಟ್ರಪತಿ ಆಳ್ವಿಕೆ ಇದಕ್ಕೆ ಸಂಬಂಧಪಟ್ಟಿರೋದು. ಇದು SR ಬೊಮ್ಮಾಯಿ ಕೇಸಲ್ಲಿ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು 95 ಒಂದು ಯಾವ ಒಂದು ಅಧಿಕಾರಿಯು ಪಕ್ಷಾಂತರಕ್ಕೆ ಸಂಬಂಧಿಸಿದ ಅನರ್ಹತೆಯನ್ನು ತೆಗೆದುಕೊಳ್ಳುತ್ತಾರೆ. ಈ ಒಂದು ಪಕ್ಷಾಂತರ ನಿಷೇಧದ ಮೇಲೆ ಒಂದು ನಿರ್ಧಾರ ತೆಗೆದುಕೊಳ್ಳುವ ಸದನದ ಸಭಾಪತಿ. ಉಳಿದೆಲ್ಲ ಒಂದು ತೆಗೆದುಕೊಳ್ಳೋರು ಯಾರು? ಚುನಾವಣಾ ಆಯೋಗ. ಬಟ್ ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಅನರ್ಹತೆ ನಿರ್ಧಾರ ತೆಗೆದುಕೊಳ್ಳೋದ ಅಧಿಕಾರ ಒಂದು ಸ್ಪೀಕರ್ಗಿದೆ. ಇದಕ್ಕೆ ಆನ್ಸರ್ ಬಂದು ಒಂದೇ ಆಪ್ಷನ್ ಎ. ಓಕೆನಾ. ನೆಕ್ಸ್ಟು 96 ಕ್ವಶನು ಅಡ್ವೊಕೇಟ್ ಜನರಲ್ ಬಗ್ಗೆ ಇದೆ. ಯಾವುದು ಸತ್ಯವಿದೆ? ಇಲ್ಲಿ ನೋಡಿ, ಒಂದು ಬೇಸಿಕ್ಕಾಗಿ ಈ ಒಂದು ಅಡ್ವೊಕೇಟ್ ಜನರಲ್ಲು ಸ್ಟೇಟಲ್ಲಿ ಇರ್ತಾರೆ ಇವರು. ಇದಕ್ಕೆ ಇವರು ಸಂಚಿತ ನಿಧಿಯಿಂದ ನೀಡಲಾಗುವುದಂತ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಬಟ್ ಇದು ತಪ್ಪು. ಇದನ್ನು ಒಂದು ಸ್ಟೇಟ್ ಒಂದು ಕನ್ಸಾಲಿಡೇಟೆಡ್ ಫಂಡಿಂದ ಇವರಿಗೆ ಒಂದು ಸ್ಯಾಲ್ರಿಯನ್ನು ಕೊಡೋದಾಗುತ್ತೆ. ಓಕೆನಾ. ಈಗ 96ಗೆ ಆನ್ಸರು ಬಂದು ಆಪ್ಷನ್ನು 3 A, B, C ಮತ್ತು E. ಯಾಕಂದರೆ ನೀವು D ಅನ್ನು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಓಕೆನಾ. ನೆಕ್ಸ್ಟು ಈ ಒಂದು ಯಾವುದೋ ಒಂದು ಎಕ್ಸಾಮಲ್ಲಿ ಈ ಒಂದು 1773ಇಂದ 1947 ಆ್ಯಕ್ಟ್ ಬಗ್ಗೆ ಯಾವುದಾದ್ರೂ ಒಂದು ಕ್ವಶನ್ ಕೇಳಿರ್ತಾರೆ. ಇಲ್ಲಿ ಒಂದು ಯಾವುದು ತಪ್ಪಾಗಿದೆ ಅಂದರೆ ಇಲ್ಲಿ ಆಪ್ಷನ್ ಬಿ ತಪ್ಪಾಗಿದೆ. ಇದು ಒಂದು ಸದಸ್ಯರ ಸಂಖ್ಯೆಯನ್ನು ಕಡಿತಗೊಳಿಸಿದ್ದು 1909 ಆ್ಯಕ್ಟಲ್ಲ. ಇಲ್ಲಿ 97ಗೆ ಇದು ಆನ್ಸರ್ ಬಂದು ಆಪ್ಷನ್ನು ಡಿ. A, C, D ಮತ್ತು E ಉಳಿದೆಲ್ಲ ಒಂದು ಸರಿಯಾಗಿದೆ. ಓಕೆನಾ. ನೆಕ್ಸ್ಟು 98 ಕ್ವಶನು. ಇಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಅಂದರೆ DPSಗೆ ಸಂಬಂಧಪಟ್ಟ ಯಾವುದು ಸತ್ಯವಾಗಿದೆ? ಇಲ್ಲಿ ನೋಡಿ, ಇದು KT ಶಾ ಅವರು ಹೇಳಿರ್ತಾರೆ. ಇಲ್ಲಿ ಕೊಟ್ಟಿರೋದು KM ಮುನ್ಷಿ ಅಂತ. ಈ ಒಂದು DPSPಗಳು ಸಂಪನ್ಮೂಲ ಅನುಮತಿ ನೀಡಿದರೆ ಮಾತ್ರ ರಾಜ್ಯ ನಿರ್ದೇಶಕ ತತ್ವಗಳು ಬ್ಯಾಂಕ್ ಚೆಕ್ಕನ್ನು ಸಾಧ್ಯವಾದಾಗ ಬಟವಾಡೆ ಮಾಡಬಹುದು. ಅಂದರೆ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಯಾರು ಹೇಳ್ತಾರೆ ಅಂದರೆ ಇವರು
ಕೆ ಎಮ್ ಮುನ್ಷಿ ಹೇಳಿರಲ್ಲ, ಕೆ ಟಿ ಶಾ ಅವರು ಹೇಳಿರ್ತಾರೆ. ಇಲ್ಲೂ ಕೂಡ ಆಪ್ಷನ್ನ ಸಿ ಒಂದು ನೀವು ಎಲಿಮಿನೇಟ್ ಮಾಡಿದರೆ ನಿಮಗೆ ಆನ್ಸರ್ ಬರುತ್ತೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 4 ಸಿ ಬಿ ಡಿ ಮತ್ತು ಇ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು ಓಕೆ ನೆಕ್ಸ್ಟು ಇದಕ್ಕೆ ಆನ್ಸರ್ ಬಂದು ಎ ಬಿ ಡಿ ಮತ್ತು ಇ ಆಪ್ಷನ್ 3. ಓಕೆನಾ. ನೆಕ್ಸ್ಟು 99 ಕ್ವಶನ್ಸು. ನ್ಯಾಯಾಂಗ ವಿಮರ್ಶೆ ಅಧಿಕಾರ ಅಂದರೆ ಜುಡಿಷಿಯಲ್ ರಿವ್ಯೂ ಯಾರ ಹತ್ರ ಇರುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹತ್ರ ಇರುತ್ತೆ. ನೆಕ್ಸ್ಟು ಮುಖ್ಯ ಚುನಾವಣಾ ಆಯುಕ್ತರು ಕೆಳಕಂಡಿರೋರಿಂದ ನೇಮಿಸಲ್ಪಡುತ್ತಾರೆ. ಚೀಫ್ ಎಲೆಕ್ಷನ್ ಕಮಿಷನರ್ ಯಾರಿಂದ? ಒಂದು ರಾಷ್ಟ್ರಪತಿಯವರಿಂದ ಒಂದು ಕ್ಯಾಬಿನೆಟ್ ಒಂದು ಸಲಹೆಯ ಮೇರೆಗೆ ಅಂದರೆ ಮಂತ್ರಿಮಂಡಲದ ಒಂದು ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರಿಂದ ನೇಮಿಸಲ್ಪಟ್ಟಿರುತ್ತಾರೆ. ಓಕೆನಾ. ಇಷ್ಟು ಬಂದು ಈ ಒಂದು WRD JE 2025 GS ಕ್ವಶನ್ ಪೇಪರಲ್ಲಿರೋ ಒಂದು 100 ಕ್ವಶನ್ಸ್ನ ನೋಡಿದ್ವಿ. ಓಕೆನಾ. ಈ ಒಂದು ಕ್ವಶನ್ಸ್ ನಿಮ್ಗೆ ಎಲ್ಲಾದರೂ ಒಂದು ತಪ್ಪಿದರೆ ಕಮೆಂಟ್ ಮಾಡಿ ಯಾವ ಕ್ವಶನ್ ತಪ್ಪಾಗಿರುತ್ತೋ ಅಂತ. ಅದಕ್ಕೆ ನಾನು ಆನ್ಸರನ್ನು ಹುಡುಕೋ ಪ್ರಯತ್ನ ಮಾಡಿರ್ತೀನಿ. ಓಕೆ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ. ಮುಂಬರುವ ದಿನಗಳಲ್ಲಿ ಇದೇ ರೀತಿ ಹೊಸ ಎಕ್ಸಾಮ್ಗಳ ಒಂದು ಕ್ವಶನ್ ಪೇಪರ್ನ ಅನಲೈಸ್ ಮಾಡೋಣ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಫಾರ್ ಎವ್ರಿವನ್.